Start. Good morning, children. So we were in the lesson The Blind Dog, unit number 4, written by R.K. Narayanan. So we had one dog was there. So that dog, it will be stuck with the one blind man. So what happens? It will go down, come and sit with him. So it will become friend for that blind man, right? So the blind man had a tough time because so many people used to go with that gate. So in that one village urchin was there. So he used to give lot of trouble for that blind man. Okay, because he was very mischievous. Urchin means mischievous guy. So he was very mischievous. So he used to do all devil things for the blind man. So what happens next we'll see in today's children. So he liked to tease the blind man by calling him names. ಅಂದರೆ ಅವನೇನು ಮಾಡ್ತಿದ್ದ, ಯಾವ ಥರ ಉಡಾಳಗಿರಿ ಮಾಡ್ತಿದ್ದ ಅವನನ್ನು ಏನೇನೋ ಹೆಸರಿಂದ ಕರೀತಾ ಇದ್ದ. ಆ್ಯಂಡ್ ಬೈ ಟ್ರೈಯಿಂಗ್ ಟು ಪಿಕಪ್ ದ ಕಾಯಿನ್ಸ್ ಇನ್ ಈಸ್ ಬೌಲ್. ಸೊ ಆ ಬ್ಲೈಂಡ್ ಮ್ಯಾನ್ ಪಾಪ ಅವನಿಗೆ ಭಿಕ್ಷೆ ಹಾಕಿರ್ತಾರಲ್ಲ, ಆ ಬೌಲಲ್ಲಿರೋ ಕಾಯಿನ್ಸ್ನೆಲ್ಲ ಅವನೇನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದ, ಪಿಕಪ್ ಮಾಡೋಕ್ಕೆ, ಅದನ್ನು ಕಿತ್ಕೊಂಡು ಓಡೋಗೋಕ್ಕೆ ಟ್ರೈ ಮಾಡ್ತಾಯಿದ್ದ. ದ ಬ್ಲೈಂಡ್ ಮ್ಯಾನ್ helplessly shouted and cried and wilt his staff. ಸೊ ಅವನೇನು ಮಾಡ್ತಿದ್ದ, ಹೆಲ್ಪ್ಲೆಸ್ ಆಗಿ, ಪಾಪ ಅವನು ಬ್ಲೈಂಡ್ ಅಲ್ವಾ, ಕಣ್ ಬಿಟ್ಟಿದ್ದ ಅಂತ ಅಂದರೆ ಅವ್ನು ರಪ್ ಅಂತ ಕೊಟ್ಬಿಟ್ಟಿರ್ತಿದ್ದ. ಸೊ ಬ್ಲೈಂಡ್ ಇರೋದ್ರಿಂದ ಹಿ ವಾಸ್ ಹೆಲ್ಪ್ಲೆಸ್. ಅದಕ್ಕೆ ಅವನು ಶೌಟ್ ಮಾಡ್ತಿದ್ದ, ಅಳ್ತಿದ್ದ, ಸೊ ನೋವು ತಿಂತಿದ್ದ. ಆಮೇಲೆ ಒಂದೊಂದು ಸಲ ಭಾಳ ನೋವಿನಿಂದ ಅವ್ರ ಸ್ಟಾಫ್ ಅಂದರೆ ಅಲ್ಲಿರೋರಿಗೆಲ್ಲ ಹೇಳ್ತಾ ಇದ್ದ. So on Thursdays, this boy appeared at the gate carrying on his head a basket loaded with cucumber or plantain. ಈ ಹುಡುಗ ಅಲ್ಲಿ ಯಾಕೆ ಬರ್ತಿದ್ದ ಗೇಟ್ ಹತ್ರ ಅಂತಂದರೆ, ಎವ್ರಿ ಥರ್ಸ್ಡೇಸು ಅವನ ತಲೆ ಮೇಲೆ ಒಂದು ಬ್ಯಾಸ್ಕೆಟ್ ಇಟ್ಕೊಂಬರ್ತಿದ್ದ. ಆ ಬ್ಯಾಸ್ಕೆಟಲ್ಲಿ ಈದರ್ ಕುಕುಂಬರ್ ಆರ್ ಪ್ಲ್ಯಾಂಟೇನ್ ಅಂದರೆ ಬಾಳೆಹಣ್ಣು. ಸೊ ಬಾಳೆಹಣ್ಣು ಅಥವಾ ಕುಕುಂಬರ್ನ ಇಟ್ಕೊಂಡು ಅವನು ಮಾರ್ತಾಯಿದ್ದ. ಸೊ ಎವ್ರಿ ಥರ್ಸ್ಡೇ ಆಫ್ಟರ್ನೂನ್ ಇಟ್ ವಾಸ್ ಎ ಕ್ರೈಸಿಸ್ ಇನ್ ದ ಬ್ಲೈಂಡ್ ಮ್ಯಾನ್ಸ್ ಲೈಫ್. ಅಬ್ಬಾ, ಥರ್ಸ್ಡೇ ಮಧ್ಯಾಹ್ನ ಬಂತು ಅಂದ್ಬಿಟ್ರೆ ಬ್ಲೈಂಡ್ ಮ್ಯಾನಿಗೆ ಒಂಥರ ಇಟ್ ವಾಸ್ ಎ ಕ್ರೈಸಿಸ್, ತುಂಬ ಕಷ್ಟಕರ, ಜಟಿಲ. ಕ್ರೈಸಿಸ್ ಅಂದ್ರೇನು, ಜಟಿಲವಾದಂಥ ಟೈಮ್ ಅವನಿಗೆ ಬರ್ತಾಯಿತ್ತು. ಸೊ ಎ ಸೆಲ್ಲರ್ ಆಫ್ ಬ್ರೈಟ್ ಕಲರ್ಡ್ ಬಟ್ ಡೌಟ್ಫುಲ್ perfumes with his wares mounted on a wheeled platform, a man who spread out cheap storybooks on a gunny sack, another man who carried colored ribbons on an elaborate frame. These were the people who usually gathered under the same arch. ಆ ಆರ್ಚ್ ಕೆಳಗಡೆ ಮತ್ತೆ ಯಾರ್ಯಾರು ಇದ್ರಪ್ಪ ಅಂತ ಅಂದರೆ, ಒಬ್ಬ ಮನುಷ್ಯ ಬರ್ತಾಯಿದ್ದ. ಅವನು ಒಂಥರ ಈ ಅತರ್ ಅಂತಾರೆ ನೋಡ್ರಿ ಮಕ್ಕಳೇ, ಲೈಕ್ ಮುಸ್ಲಿಮ್ಸ್ ಎಲ್ಲ ಹಾಕ್ಕೊಳ್ತಾರೆ, ಒಂಥರ ಲೋ ಕ್ವಾಲಿಟಿ ಪರ್ಫ್ಯೂಮ್, ಅದನ್ನ ಹಾಕ್ಕೊಂಡು ಅವನೇನು ಮಾಡ್ತಿದ್ದ, ವೀಲ್ಡ್ ಪ್ಲಾಟ್ಫಾರ್ಮ್ ಮೇಲೆ ಅವನದೇನೋ ಒಂದು ಸಮ್ ವೇರ್ಸ್, ಓಕೆ, ಅಂದರೆ ಲೈಕ್ ಬನಿಯನ್ಸ್ ಇರ್ಬೋದು, ಶರ್ಟ್ಸ್ ಇರ್ಬೋದು, ಅಂಥವನ್ನೆಲ್ಲ ಮಾರ್ತಾಯಿದ್ದ. ಆಮೇಲೆ ಇನ್ನೂ ಒಬ್ಬ ಬಂದು ಸ್ಟೋರಿ ಬುಕ್, ಸಮ್ ಗನ್ನಿ ಬ್ಯಾಗಲ್ಲಿ ಒಂಥರ ಓಲ್ಡ್ ಟೈಪು ಚೀಪ್ ರೇಟಿಂದು ಸ್ಟೋರಿ ಬುಕ್ಸ್ನ ಮಾರ್ತಾಯಿದ್ದ. ಇನ್ನೂ ಒಬ್ಬ ಏನಪ್ಪ ಅಂದರೆ ರಿಬ್ಬನ್ಸ್ ಮಾರ್ತಾಯಿದ್ದ, ಕಲರ್ಡ್ ರಿಬ್ಬನ್ಸ್. ಇವರೆಲ್ಲ ಆ ಆರ್ಚ್ ಹತ್ರ ಬಂದು ಮಾರೋ ಅಂತ ಇವನ್ ಸ್ಟಾಫ್ ಅಂತ ಕೊಟ್ಟಿದ್ದಾರಲ್ಲ ಮಕ್ಕಳೇ. ಸೊ ಆ ಸ್ಟಾಫ್ ಯಾರು ಅಂದರೆ ಇವರು. ಸ್ಟಾಫ್ ಅಂದರೆ ಸಹಪಾಠಿಗಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು. ಸ್ಟಾಫ್ ಅಂದರೆ ಬರೀ ಇವರಷ್ಟೇ ಅಲ್ಲ, ಅಂದರೆ ಜಾಬ್ ಕೆಲಸದಲ್ಲಿ ಮಾಡ್ತಾರಲ್ಲ ಸ್ಟಾಫ್, ಅವರಷ್ಟೇ ಅಲ್ಲ, ಒಂದೊಂದು ಸಲ ಜೊತೆಗಾರರು ಅಂತಲೂ ಆಗುತ್ತೆ. ಸೊ ಆನ್ ಎ ಥರ್ಸ್ಡೇ ವೆನ್ ದ ಯಂಗ್ ಮ್ಯಾನ್ ಅಪಿಯರ್ಡ್ ಅಟ್ ದ ಈಸ್ಟರ್ನ್ ಗೇಟ್, ಒನ್ ಆಫ್ ದೆಮ್ ರಿಮಾರ್ಕ್ಡ್, ಬ್ಲೈಂಡ್ ಫೆಲೋ, ಹಿಯರ್ ಕಮ್ಸ್ ಯುವರ್ ಸ್ಕೌರ್ಚ್. ಓಕೆ, ಅವನು ಯಾವಾಗ ಥರ್ಸ್ಡೇ ಬರ್ತಾನೋ ಆವಾಗ ಅವ್ರು ಮೂವರು ಇದ್ರಲ್ಲ ಸ್ಟಾಫು, ಅವರೊಳಗೆ ಒಬ್ಬ ಏನು ಹೇಳ್ತಾನೆ, ನೋಡಲ್ಲಿ ಬಂದ ನಿನ್ನ ಫ್ರೆಂಡು. ಸ್ಕೌರ್ಚ್ ಅಂದರೆ ದ ಮೀನಿಂಗ್ ಆಫ್ ಸ್ಕೌರ್ಚ್ ಈಸ್ ಯುವರ್ ಸಮ್ ಒನ್ ಹೂ ಗಿವ್ಸ್ ಟ್ರಬಲ್. ನಿನಗೆ ತೊಂದರೆ ಕೊಡ್ತಾನಲ್ಲ ಅವನು ಬಂದ ನೋಡು ಅಂತ
ಹೇಳ್ತಾನೆ. ಸೊ ವಾಟ್ ಹ್ಯಾಪನ್ಸ್ ಇನ್ ದ ಫೋರ್ತ್ ಪ್ಯಾರಾ ವಿಲ್ ಸಿ ಚಿಲ್ಡ್ರನ್. ಓ ಗಾಡ್, ಇಸ್ ದಿಸ್ ಥರ್ಸ್ಡೇ? ಹಿ ವೇಲ್ಡ್. ಓ ಮೈ ಗಾಡ್, ಇದು ಥರ್ಸ್ಡೇನಾ ಅಂತ. ವೇಲ್ಡ್ ಅಂದರೆ ನೋವಿನಿಂದ ಹೇಳೋದು. ಸೊ ನೋವಿನಿಂದ ಹೇಳ್ತಾನೆ ಅವನು. ಹಿ ವೆಪ್ಟ್ ಹೀಸ್ ಆರ್ಮ್ಸ್ about and called, "Dog, dog, come here. Where are you?" He made a peculiar noise which brought the dog to his side. ಸೊ ಅವನೇನು ಮಾಡ್ತಾನೆ, ಅವ್ನು ಬಂದ ತಕ್ಷಣವೇ ಇವನು ಬರ್ತಾನಲ್ಲ ಉಡಾಳ, ಮಿಸ್ಚಿಯಸ್ ಬಾಯ್, ಅವ್ನು ಬಂದ ತಕ್ಷಣ ಡಾಗ್ ನೀನು ಎಲ್ಲಿದ್ದೀಯಾ, ಪ್ಲೀಸ್ ನೀನು ಬಾ ಇಲ್ಲಿ ಅಂತ ಒಂಥರ ಪೆಕ್ಯುಲಿಯರ್ ವಾಯ್ಸ್ ಅಂದರೆ ಒಂಥರ ನಾಯ್ಸಿ ವಾಯ್ಸಲ್ಲಿ ಅವನು ಡಾಗ್ನ ಕರೀತಾನೆ. ಸೊ ಹೀ ಸ್ಟ್ರೋಕ್ಡ್ ಹೀಸ್ ಹೆಡ್ ಆ್ಯಂಡ್ ಮಟರ್ಡ್. ಅವನ ನಾಯಿ ತಲೆನ ತಿಕ್ತಾನೆ ಮತ್ತು ಹೇಳ್ತಾನೆ, ಓಕೆ, ಸೊ ಡೋಂಟ್ ಲೆಟ್ ದಟ್ ಲಿಟಲ್ಸ್ ರಾಸ್ಕಲ್. ಅಟ್ ದಿಸ್ ವೆರಿ ಮೂಮೆಂಟ್ ದ ಬಾಯ್ ಕೇಮ್ ಅಪ್ ವಿತ್ ಎ ಲೀರ್ ಆನ್ ಹೀಸ್ ಫೇಸ್. ಸೊ ಅವನು ಆ ಹುಡುಗ ಬರ್ತಾನೆ, ಅವನನ್ನು ಮಾತ್ರ ಇಲ್ಲಿ ಬಿಡಬೇಡ ಅಂತ ಹೇಳಿ ಅವನದು ನಾಯಿದು ತಲೆ ಸವರಿಸ್ತಾನೆ. ಸೊ ಆವಾಗ ಅವನು ಹುಡುಗ ಬರ್ತಾನೆ. ಇವಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಲೀರ್? ಸ್ಲೈ, ಅನ್ಪ್ಲೆಸೆಂಟ್ ಲುಕ್. ಗೊತ್ತಲ್ವಾ ಮಿಸ್ಚಿಯಸ್ ಮಾಡೋರು ಹೆಂಗೆ ಬರ್ತಾರೆ ಅಂತ, ಮುಖದಲ್ಲಿ ಅವ್ರದ್ದು ಒಂಥರ ಉಡಾಳ್ಗಿರಿ ತೋರಿಸ್ತಾ ಇರ್ತಾರಲ್ಲ ಮುಖದಲ್ಲಿ, ಆ ಥರ ಬರ್ತಾನೆ. ಸೊ ವಿಲ್ ಸಿ ಇನ್ ದ ಫಿಫ್ತ್ ಪ್ಯಾರಾ ಚಿಲ್ಡ್ರನ್. ಬ್ಲೈಂಡ್ ಮ್ಯಾನ್ ಸ್ಟಿಲ್ ಪ್ರಿಟೆಂಡಿಂಗ್ ಯು ಹ್ಯಾವ್ ನೋ ಐಸ್. ಓ, ನೀನೇನು ಬ್ಲೈಂಡ್ ಮ್ಯಾನಾ? ಓಕೆ, ಸ್ಟಿಲ್ ಪ್ರಿಟೆಂಡಿಂಗ್ ಯು ಹ್ಯಾವ್ ನೋ ಐಸ್. ಇನ್ನೂ ನೀನು ಕುರುಡ ಅನ್ನೋರಂಗೆ ನಾಟಕ ಮಾಡ್ತಾ ಇದೆಯಲ್ಲ. ಪ್ರಿಟೆಂಡಿಂಗ್ ಮೀನ್ಸ್ ನಾಟಕ ಮಾಡೋದು. ಸೊ ಇಫ್ ಯು ಆರ್ ರಿಯಲಿ ಬ್ಲೈಂಡ್ ಯು ಶುಡ್ ನಾಟ್ ನೋ ದಿಸ್ ಈದರ್. ಹಿ ಸ್ಟಾಪ್ಡ್ ಆ್ಯಂಡ್ ಹಿಸ್ ಹ್ಯಾಂಡ್ ಮೂವಿಂಗ್ ಟುವರ್ಡ್ಸ್ ದ ಬೌಲ್. ಸೊ ಹಂಗಂದ್ಬಿಟ್ಟು ನೀವು ಬ್ಲೈಂಡ್ ಅಲ್ಲ, ಹಂಗಂದ್ರೆ ನಾನು ಇವಾಗ ದುಡ್ಡು ತಗೊತೀನಿ, ಅದು ನಿನಗೆ ಗೊತ್ತಾಗಬಾರ್ದು ಟಣ್ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಮೆಲ್ಲಕ್ಕೆ ತನ್ನ ಕೈನ ಆ ಬೌಲ್ ಹತ್ರ ಒಯ್ತಾನೆ. ಸೊ ದ ಡಾಗ್ ಸ್ಪ್ರ್ಯಾಂಗ್ ಆನ್ ಹಿಮ್ ಆ್ಯಂಡ್ ಸ್ನ್ಯಾಪ್ಡ್ ಹಿಸ್ ಜಾಸ್ ಆನ್ ಹಿಸ್ ರಿಸ್ಟ್. ಸೊ ಹಂಗೆ ಏನು ಮಾಡುತ್ತೆ, ಅವನ ಮೇಲೆ ಜಿಗಿದ್ಬಿಡುತ್ತೆ. ಸ್ಪ್ರ್ಯಾಂಗ್ ಅಂದರೆ ಹಾರೋದು. ಸೊ ಹಾರಿಬಿಡುತ್ತೆ. ಆ್ಯಂಡ್ ಸ್ನ್ಯಾಪ್ಡ್ ಹೀಸ್ ಜಾಸ್ ಇರುತ್ತಲ್ಲ, ಅದ್ರದ್ದು ಖಾಲಿ ಉದ್ದುದ್ದ ಉಗುರಿರುತ್ತಲ್ಲ, ಅದನ್ನೆಲ್ಲ ಹೊರಗಡೆ ತೆಗೆಯುತ್ತೆ. ಸೊ ದ ಬಾಯ್ ಎಕ್ಸ್ಕ್ರಿಕೇಟೆಡ್ ಹಿಸ್ ಹ್ಯಾಂಡ್ ಆ್ಯಂಡ್ ರ್ಯಾನ್ ಫಾರ್ ಹಿಸ್ ಲೈಫ್. ಸೊ ಬಾಯ್ ಏನು ಮಾಡ್ತಾನೆ, ಎಷ್ಟು ವೇಗನಲ್ಲಿ ಆ ಬೌಲಲ್ಲಿ ಕೈ ಇಟ್ಟಿರ್ತಾನೋ ಅಷ್ಟೇ ವೇಗನಲ್ಲಿ ಹಿಂದಕ್ಕೆ ತಕ್ಕೊಂಡು ಓಡೋಕ್ಕೆ ಶುರು ಮಾಡ್ತಾನಪ್ಪ, ನಾವು ಉಳಿದ್ರೆ ಸಾಕಪ್ಪ. ಸೊ ರ್ಯಾನ್ ಫಾರ್ ಹಿಸ್ ಲೈಫ್ ಅಂದ್ರೇನು, ಕಕ್ಕ ಬಿಕ್ಕಿ ಓಡೋಗೋದು. ಸೊ ಹಿ ರ್ಯಾನ್ ಆಫ್. ದ ಡಾಗ್ ಬೌಂಡೆಡ್ ಅಪ್ ಬಿಹೈಂಡ್ ಹಿಮ್ ಆ್ಯಂಡ್ ಚೇಸ್ಡ್ ಹಿಮ್ ಔಟ್ ಆಫ್ ದ ಮಾರ್ಕೆಟ್. ಅದು ಬಿಡಂಗಿಲ್ಲ ಡಾಗ್, ಅವ್ನು ಹಂಗೆ ಹಿಡ್ಕೊಂಡು. ಸೊ ಇಟ್ ವಿಲ್ ಚೇಸ್ ಅಂದ್ರೇನು, ಹಿಂಬಾಲಿಸೋದು. ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಓಡಿ ಹೋಗುತ್ತೆ. ಇಡೀ ಮಾರ್ಕೆಟ್ನೇ ಅವನ್ನ ಸುತ್ತಡಿಸುತ್ತೆ. ಸೊ ಸಿ ದ mongrel's affection for this old fellow, marveled the perfume vendor. ಆವಾಗ ಪರ್ಫ್ಯೂಮ್ ವೆಂಡರ್ ಇರ್ತಾನಲ್ಲ, ಸೊ ಅವನು ಹೇಳ್ತಾನೆ, ನೋಡಲ್ಲಿ ಮೊಂಗ್ರೆಲ್ ಅಂದರೆ ಇಟ್ಸ್ ಅ ಬೇಟೆ ನಾಯಿ. ಸೊ ಹೆಂಗೆ ಇದು ನೋಡೋದು ಬೇಟೆ ನಾಯಿ, ಎಷ್ಟು ಚೆನ್ನಾಗಿ ಅದು ಹೆಲ್ಪ್ ಮಾಡ್ತಾ ಇದೆ ಈ ಓಲ್ಡ್ ಫೆಲೋಗೆ ಅಂತ ಹೇಳ್ತಾನೆ. ಸೊ ವಿಲ್ ಜಸ್ಟ್ ಸಿ ಇನ್ ದ ಸೆವೆಂತ್ ಪ್ಯಾರಾ ಚಿಲ್ಡ್ರನ್. ಒನ್ ಈವ್ನಿಂಗ್ at the usual time the old woman failed to turn up and the blind man waited at the gate worrying as the evening grew into night. ಸೊ ಒಂದು ಈವ್ನಿಂಗ್ ಏನಾಯಿತು, ಅವನು ಬ್ಲೈಂಡ್ ಮ್ಯಾನ್ನ ಕರ್ಕೊಂಡು ಹೋಗೋಕ್ಕೆ ಆಲ್ವೇಸ್ ಒನ್ ಓಲ್ಡ್ ವುಮನ್ ಯೂಸ್ ಟು ಕಮ್ ರೈಟ್. ಸೊ ಆ ಓಲ್ಡ್ ವುಮನ್ನು ಬರೋದೇ ಇಲ್ಲ ಅವತ್ತು. ಓಕೆ, ಶಿ ಡಿಡ್ ನಾಟ್ ಟರ್ನ್ ಅಪ್ ಅಂದ್ರೇನು, ಫೇಲ್ ಟು ಟರ್ನ್ ಅಪ್ ಅಂದರೆ ಅವಳು ಬರೋದನ್ನು ಫೇಲ್ ಆಗ್ತಾಳೆ ಅಂದರೆ ಶಿ ವೋಂಟ್ ಕಮ್, ಬರೋದೇ ಇಲ್ಲ. ಆವಾಗ ಏನಾಗುತ್ತೆ, ಬ್ಲೈಂಡ್ ಮ್ಯಾನ್ ವೇಟೆಡ್ ಎಟ್ ದ ಗೇಟ್. ಬ್ಲೈಂಡ್ ಮ್ಯಾನ್ ಅವಳಿಗೋಸ್ಕರ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ವರಿಯಿಂಗ್ ಆಫ್ ದ ಈವ್ನಿಂಗ್ ಗ್ರೀವ್ ಇನ್ ಟು ನೈಟ್. ಸೊ ಇವಾಗ ಈವ್ನಿಂಗ್ ಆಯಿತು, ಈವ್ನಿಂಗಿಂದ ನೈಟ್ ಆಯಿತು. ಸೊ ಹಿಲ್ ಬಿ ಸೋ ಮಚ್ ವರಿಡ್ ವೈ ಶಿ ಹ್ಯಾಸ್ ನಾಟ್ ಕಮ್ ಅಂತ. ಸೊ ಆಸ್ ಹಿ ಸ್ಯಾಟ್ ಫ್ರೆಟಿಂಗ್ ದೇರ್, a neighbor came up and said,
Sami, don't wait for the old woman. She will not come again. She died this afternoon. ಸೊ ಅವಾಗ ಒಬ್ಬ ಬರ್ತಾನೆ. ಅವನು ವರಿ ಮಾಡ್ಕೊಂಡು ಕೂತ್ಕೊಂಡಾಗ ಒಬ್ಬ ಬಂದುಬಿಟ್ಟು, ನೋಡು ನೇಬರ್ ಕೇಮ್ ಅಂತ ಅಂದರೆ ಅಲ್ಲೇ ಸ್ಟಾಫ್ ಇರ್ತಾರಲ್ಲ ಅದರೊಳಗೆ ಒಬ್ಬ ಬಂದುಬಿಟ್ಟು ಸಾಮಿ. ಓಕೆ, ಸಾಮಿ ಅಂದರೆ ನಾವೆಲ್ಲ ಅಂತೀವಲ್ಲ ಸೊಮರೆ. ಓಕೆ, ಗುರುಗಳೇ, ಬುದ್ಧಿ, ಸಮಥಿಂಗ್ ವಿ ಟೆಲ್ ನೋ ನಮ್ಮ ಫ್ರೆಂಡ್ಸಿಗೆಲ್ಲ, ಅಥವಾ ಶಾ ಅಂತೀವಿ. ಲೈಕ್ ದ್ಯಾಟ್ ಇಟ್ ಈಸ್. ಓಕೆ, ಅಡ್ರೆಸ್ಸಿಂಗ್ ಸಮ್ ಗೈ. ಸೊ ಸಾಮಿ, ಡೋಂಟ್ ವೆಯ್ಟ್ ಫಾರ್ ದ ಓಲ್ಡ್ ವುಮೆನ್. ನೀನು ಓಲ್ಡ್ ವುಮೆನ್ಗೋಸ್ಕರ ವೆಯ್ಟ್ ಮಾಡಬೇಡ, ಅವಳು ಮತ್ತೆ ಬರಲ್ಲ. ಶಿ ವಿಲ್ ನಾಟ್ ಕಮ್ ಅಗೇನ್ ಬಿಕಾಸ್ ಶಿ ಹಸ್ ಡೈಡ್ ಇನ್ ದ ಆಫ್ಟರ್ನೂನ್. ಇವತ್ತು ಆಫ್ಟರ್ನೂನ್ ಅವಳು ತೀರ್ಕೊಂಡು ಹೋಗಿದ್ದಾಳೆ ಅಂತ ಹಿ ವಿಲ್ ಟೆಲ್. ಸೊ ವಿಲ್ ಜಸ್ಟ್ ಗೋ ಟು 8th para children. The blind man lost the only home he had and the only person who cared for him in this world. ಸೊ ಇವಾಗ ಪಾಪ ಅವನಿಗೆ ಕೇರ್ ಮಾಡುವಂಥ ಒಂದೇ ಒಂದು ವುಮನ್ ಇದ್ಲು ಈ ವರ್ಲ್ಡಲ್ಲಿ. ಸೊ ಅವಳನ್ನು ಕೂಡ ಅವನೇನು ಮಾಡ್ಕೊಂಡಿದ್ದ, ಹಿ ಹ್ಯಾಡ್ ಲಾಸ್ಟ್ ಅಂದರೆ ಏನು, ಕಳ್ಕೊಂಡಿದ್ದ. ಸೊ ಲೂಸ್ ದು ಪಾಸ್ಟ್ ಟೆನ್ಸ್. ಸೊ ದ ರಿಬ್ಬನ್ ವೆಂಡರ್ ಸಜೆಸ್ಟೆಡ್, here, take this white tape. He held the length of the white cord which he had been selling. So I will give this to you free of cost, and tie it to the dog and let him lead you about if he is really so fond of you. ಸೊ ಒಬ್ಬ ರಿಬ್ಬನ್ ಮಾರೋನು ಇರ್ತಿದ್ನಲ್ಲ ಮಕ್ಕಳೇ, ಇದ್ರ ಹತ್ರ ಆರ್ಚ್ ಹತ್ರ. ಸೊ ಆ ವೆಂಡರ್ ಬರ್ತಾನೆ. ವೆಂಡರ್ ಮೀನ್ಸ್ ಹಿಯರ್ ಆಲ್ ಸೆಲ್ಲರ್ಸ್ ಆರ್ ಕಾಲ್ಡ್ ವೆಂಡರ್ಸ್. ಸೊ ಹಿ ವಿಲ್ ಕಮ್, ಬಂದ್ಬಿಟ್ಟು ಏನು ಹೇಳ್ತಾನೆ, ಅವನು ಹೇಳ್ತಾನೆ, ನೋಡಿಲಿ, ಟೇಕ್ ದಿಸ್ ವೈಟ್ ಟೇಪ್, ಈ ವೈಟ್ ಟೇಪ್ನ ತಗೋ. ಓಕೆ, ಸೊ ಒಂದು ಉದ್ದೊಂದು ವೈಟ್ ಟೇಪ್ನ ಅವನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅದನ್ನು ಅವನು ಸೇಲ್ ಮಾಡ್ತಿರ್ತಾನೆ. ಆದ್ರೂ ಅವನಿಗೇನು ಹೇಳ್ತಾನೆ, ಐ ವಿಲ್ ಗಿವ್ ಯು ದಿಸ್ ಫಾರ್ ಫ್ರೀ ಆಫ್ ಕಾಸ್ಟ್. ಅಂದ್ರೇನು, ನಾನು ಇದನ್ನು ಮಾಡ್ತಾ ಇದ್ದೆ, ಬಟ್ ನಿನಗೆ ಮಾತ್ರ ಇದನ್ನೇನು ಮಾಡ್ತೀನಿ, ಫ್ರೀ ಆಫ್ ಕಾಸ್ಟಿಗೆ ಕೊಡ್ತೀನಿ. ಅಂದರೆ ಫ್ರೀಯಾಗಿ ಕೊಡ್ತೀನಿ, ನೋ ಕಾಸ್ಟ್ ಫಾರ್ ದಿಸ್. ಓಕೆ, ಆ್ಯಂಡ್ ಇದನ್ನು ನೀನೇನು ಮಾಡು, ನಾಯಿಗೆ ಟೈ ಮಾಡು. ಟೈ ಅಂದರೆ ಕಟ್ಟೋದು, ನಾಯಿಗೆ ಕಟ್ಟು. ಸೊ ಇದು ನಿನಗೆ ನಿಜವಾಗ್ಲೂ ಇಫ್ ಹಿ ಈಸ್ ಫಾಂಡ್ ಆಫ್ ಯು, ಅಂದರೆ ನಿನ್ನನ್ನು ಎಷ್ಟು ನಿಜವಾಗ್ಲೂ ಅದು ಇಷ್ಟಪಡ್ತಾ ಇತ್ತು ಅಂದರೆ ಅದು ನಿನ್ನನ್ನು ಲೀಡ್ ಮಾಡುತ್ತೆ. ಅಂದರೆ ನಿನ್ನನ್ನು ಕರ್ಕೊಂಡು ಬರೋದು ಅದೆಲ್ಲ ಮಾಡುತ್ತೆ ಕಾಳಜಿಯಿಂದ ಅಂತ ಹೇಳ್ತಾನೆ. ಸೊ ವಿಲ್ ಗೋ ಟು 9th para children. ಸೊ ಲೈಫ್ ಫಾರ್ ದ ಡಾಗ್ ಟುಕ್ ಅ ನ್ಯೂ ಟರ್ನ್ ಆಫ್. ಈಗ ನೋಡ್ರಿ, ಡಾಗಿಗೆ ಮತ್ತೊಂದು ಹೊಸ ಲೈಫ್ ಸಿಕ್ತು ಅಲ್ವಾ. ಸೊ ಹಿ ಟುಕ್ ಎ ನ್ಯೂ ಟರ್ನ್. ಸೊ ನ್ಯೂ ಲೈಫ್, ಇಟ್ ಮೀನ್ಸ್ ನ್ಯೂ ಲೈಫ್. ಹಿ ಕೇಮ್ ಟು ಟೇಕ್ ದ ಪ್ಲೇಸ್ ಆಫ್ ದ ಓಲ್ಡ್ ವುಮನ್. ಆ ಓಲ್ಡ್ ವುಮನ್ ಬದಲು ಇವಾಗ ಇದು ನಾಯಿ ಓಲ್ಡ್ ವುಮನ್ ಆಯಿತು. ಯಾಕೆ ಹೇಳ್ರಿ, ಬಿಕಾಸ್ ಅರ್ಲಿಯರ್ ವುಮನ್ ಯೂಸ್ ಟು ಲೀಡ್ ಹಿಸ್ ಲೈಫ್, ನೌ ಡಾಗ್ ಈಸ್ ಲೀಡಿಂಗ್, ರೈಟ್. ಸೊ ಹಿ ಲಾಸ್ಟ್ ಹಿಸ್ ಫ್ರೀಡಮ್ ಕಂಪ್ಲೀಟ್ಲಿ. ಏನು ಮಾಡ್ತಿತ್ತು ಡಾಗು, ಮಾರ್ಕೆಟೆಲ್ಲ ಫುಲ್ ಆರಾಮಾಗಿ ಸುತ್ಕೊಂಬರ್ತಿತ್ತಲ್ವ, ಅದಕ್ಕೆ ಎಲ್ಲೆಲ್ಲಿ ಇಷ್ಟನೋ ಅಲ್ಲೆಲ್ಲ ಹೋಗ್ಬಿಟ್ಟು ಸುತ್ಕೊಂಬರ್ತಿತ್ತು. ಈಗ ಹಿ ಲಾಸ್ಟ್ ಹಿಸ್ ಫ್ರೀಡಮ್, ಎಲ್ಲೂ ಹೋಗಂಗಿಲ್ಲ, ಬಿಕಾಸ್ ದ ಬೆಲ್ಟ್ ಈಸ್ ಟೈಡ್ ಫಾರ್ ಹಿಸ್ ನೆಕ್, ಇಸಂಟ್ ಇಟ್. ಸೊ ಹಿಸ್ ವರ್ಲ್ಡ್ ಕೇಮ್ ಟು ದ circumscribed by the limits of the white cord which the ribbon vendor had spared. ರಿಬ್ಬನ್ ವೆಂಡರ್ ಕೊಟ್ಟಂಥ ವೈಟ್ ಕಾರ್ಡ್ ಏನಿತ್ತಲ್ಲ, ಕಾರ್ಡ್ ಅಂದರೆ ಇಲ್ಲಿ ಕಾರ್ಡ್ ಅಂದರೆ ನಾವು ಪವರ್ ಕಾರ್ಡ್ ಎಲ್ಲ ಹೇಳ್ತೀವಲ್ಲ ಮಕ್ಕಳೇ, ಕಂಪ್ಯೂಟರ್ಗೆಲ್ಲ ಹಾಕ್ತೀವಲ್ಲ, ಆ ಥರ ಒಂದು ಅವನಿಗೆ ಟೈ ಮಾಡೋದಂಥ ಬೆಲ್ಟು, ಅದನ್ನು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿತ್ತು. ಅಂದರೆ ಅದಕ್ಕೊಂದು ಲಿಮಿಟ್ಸ್ ಅಂತ ಕೊಟ್ಬಿಟ್ಟಿತ್ತು. ಸೊ ಅರ್ಲಿಯರ್ ಹಿ ಹ್ಯಾಡ್ ನೋ ಲಿಮಿಟ್ಸ್, ಯೂಸ್ ಟು ಗೋ ಹಿಯರ್ ದೇರ್ ಎವ್ರಿವೇರ್ ವೇರ್ ಎವರ್ ದೇ ವಾಂಟ್, ರೈಟ್. ಬಟ್ ಇವಾಗ ಆ ನಾಯಿಗೆ ಒಂದು ಲಿಮಿಟೇಷನ್ಸ್ ಬಂದುಬಿಟ್ಟಿದೆ ಬಿಕಾಸ್ ಆಫ್ ದಟ್ ಟೈಯಿಂಗ್ ಟೇಪ್, ಇಸಂಟ್ ಇಟ್. ಸೊ ಹಿ ಹ್ಯಾಡ್ ಟು ಫರ್ಗೆಟ್ ಹೋಲ್ಸೇಲ್ ಆಲ್ ಹಿಸ್ ಓಲ್ಡ್ ಲೈಫ್, ಆಲ್ ಹಿಸ್ ಓಲ್ಡ್ ಹಾರ್ನ್ಸ್. ಸೊ ಅವನಿಗೆ ಇವಾಗ ಏನಾಗಿತ್ತು, ನಾಯಿಗೆ ಅದು ಎಲ್ಲನೂ ಮರಿಬೇಕಾಗಿತ್ತು. ಅದು ಎಲ್ಲೆಲ್ಲಿ ಹೋಗ್ತಾ ಇತ್ತು, ಎಲ್ಲೆಲ್ಲಿ ಕುತ್ಕೊಳ್ತಾ ಇತ್ತು, ಅವನದೆಲ್ಲ ಏನೋ ಹಾರ್ನ್ಸ್ ಅಂತ ಅಂದರೆ ಅವನದೆಲ್ಲ ಫುಲ್ ಬಿಸ್ನೆಸ್ ಇನ್ ದ ಸೆನ್ಸ್, ಹಿ ಯೂಸ್ ಟು ಗೋ ದೇರ್, ಈಟ್ ಸಮಥಿಂಗ್ ವಾಟ್ ಎವರ್ ಹಿ ವಾಂಟ್ಸ್,
which is like fallen on the ground. So all that he used to do, no, ಅದನ್ನೆಲ್ಲ ಅವನು ಇವಾಗ ಏನು ಮಾಡಬೇಕಾಗಿತ್ತು, ಹ್ಯಾಡ್ ಟು ಫರ್ಗೆಟ್, ಮರ್ತು ಬಿಡಬೇಕಾಗಿತ್ತು. he simply had to stay on forever at the end of that string. ಆ ಸ್ಟ್ರಿಂಗ್ ಅಂದರೆ ದಾರ, ಆ ದಾರದ ಎಂಡಿಗೆ, ಯಾಕೆಂದರೆ ಅದು ಟೈ ಆಗಿ ಅವ್ನು ಹಿಂಗೆ ಹಿಡ್ಕೊಂಡಿರ್ತಿದ್ದ. ಸೊ ಅದು ಆ ಟೈ ಆಗ ಎಂಡಿಗೆ ಅದು ಕುತ್ಕೊಳ್ಳೇಬೇಕಾಗಿತ್ತು. ವೆನ್ ಹಿ ಸಾ ದ ಅದರ್ ಡಾಗ್ಸ್ ಫ್ರೆಂಡ್ಸ್ ಆರ್ ಫೋಸ್, instinctively he sprang up, tugging the string, and this invariably earned him a kick from his master. ಸೊ ಯಾವ್ದಾರ ಡಾಗ್ನ ನೋಡಿದ್ರೆ ಫ್ರೆಂಡ್ ಆರ್ ಫೋ, ಫ್ರೆಂಡ್ ಅಂದರೆ ಯಾರ ಮಕ್ಕಳೇ ಗೊತ್ತು ನಿಮಗೆ, ಫೋ ಅಂದರೆ ಎನಿಮೀಸು, ಯಾವುದಾದ್ರೂ ಎನಿಮೀಸು ಗೊತ್ತಲ್ವ. ನಾಯಿಗಳು, ಬೇರೆ ನಾಯಿಗಳು ಬಂದರೆ ಏನು ಮಾಡ್ತವೆ ಅಂತ ಗುರ್ರ ಅಂದ್ಕೊಂಡು ಅವುಗಳ ಮೇಲೆ ಹಾರ್ತವೆ. ಅವನು ಹಾಗೆ ಪಾಪ, ಈ ನಾಯಿನೂ ಹಾಗೆ ಹಾರೋಕ್ಕೆ ಹೋಗ್ತಾಯಿತ್ತು. ಆವಾಗ ಅವ್ನು ಮಾಸ್ಟರ್ ಏನು ಮಾಡ್ತಿದ್ದ, ಒಂದು ಕೋಲಿಂದ ರಿಮ್ ಅಂತ ಕೊಟ್ಬಿಡ್ತಿದ್ದ. ಸೊ ಅವಾಗದು ಒಂದು ಹೊಡೆತ ತಿಂದು ಸುಮ್ಮ ಕೂತ್ಕೋಬೇಕಾಗಿತ್ತು. ಸೊ ಅಷ್ಟು ಕೊಡೋದಲ್ದೇ ಈ ಯೂಸ್ ಟು ಟೆಲ್ ರಾಸ್ಕಲ್ ವಾಂಟ್ ಟು ಟ್ರಬಲ್, ವಾಂಟ್ ಟು ಟಂಬಲ್ ಮೀ ಡೌನ್, ಹ್ಯಾವ್ ಸೆನ್ಸ್. ನಿನಗೇನಾದ್ರು ಸೆನ್ಸ್ ಇದೆಯಾ, ನನ್ನನ್ನು ಹೆಂಗೆ ಮಾಡ್ತಿದ್ಯಾ ನೋಡು. ಯಾಕೆಂದ್ರೆ ಕೈ ಇನ್ನೊಂದು ಎಂಡ್ ಅವನ ಹತ್ರ ಇತ್ತಲ್ಲ. ಸೊ ಅವನು ಜೋರು ಮಾಡ್ತಾಯಿದ್ದ. ಇನ್ ಎ ಫ್ಯೂ ಡೇಸ್ the dog learned to discipline his instinct and impulse. ಸೊ ಸ್ವಲ್ಪ ದಿನದಲ್ಲೇ ಆ ಹೊಡೆತ ಬಿದ್ದು ಏನಾಗುತ್ತೆ, ಅದು ನಾಯಿ ಅಲ್ವಾ, ಜಾಣ ನಾಯಿ ಅದು ಏನಾಯಿತು, ಡಿಸಿಪ್ಲಿನ್ ಕಲಿತು. ಓಕೆ, ಆ ಥರ ಇನ್ಸ್ಟಿಂಕ್ಟ್ನೆಲ್ಲ ಅದು ಮರೀತು. ಇಂಪಲ್ಸ್ ಆಗೋದು, ಯಾರನ್ನಾರು ನೋಡಿದ ತಕ್ಷಣ ಹಾರೋದು, ಜಿಗಿಯೋದು, ಅದನ್ನೆಲ್ಲ ಮರೀತು. ಹಿ ಸೀಸ್ ಟು ಟೇಕ್ ನೋಟಿಸ್ ಆಫ್ ದ ಅದರ್ ಡಾಗ್ಸ್. ಬೇರೆ ನಾಯಿಗಳನ್ನ ನೋಡ್ತಾನೆ ಇರಲಿಲ್ಲ. ಸೀಸ್ ಅಂದ್ರೇನು, ಸ್ಟಾಪ್ ಮಾಡಿಬಿಡೋದು. ಎಲ್ಲ ನಾಯಿಗಳನ್ನ ನೋಡೋದನ್ನೇ ಸ್ಟಾಪ್ ಮಾಡಿಬಿಡ್ತು. ಈವನ್ ಇಫ್ ದೇ ಕೇಮ್ ಅಪ್ ಆ್ಯಂಡ್ ಗ್ರಾಲ್ಡ್ ಅಟ್ ಹೀಸ್ ಸೈಡ್, he lost his own orbit of movement and contact with his fellow creatures. ಸೊ ಈವನ್ ಅವರೇ ಬಂದುಬಿಟ್ಟು ಇದಕ್ಕೆ ಜೋರಾಗಿ ಕಿರ್ಚಿದ್ರೆ ಅಥವಾ ಗುರ್ರ ಅಂತ ಅಂದರೆ ಅದು ಕೇರ್ ಮಾಡ್ತಾ ಇರಲಿಲ್ಲ. ಅದೇನು ಮಾಡ್ತಿತ್ತು, ಹಿ ಲಾಸ್ಟ್ ಈಸ್ ಓನ್ ಆರ್ಬಿಟ್, ಅವನದು ಓನ್ ಆರ್ಬಿಟ್ನ ಮರೆತುಬಿಟ್ಟು ಏನು ಮಾಡ್ತಿತ್ತು, ಬೇರೆ ಯಾವ ಕ್ರಿಯೇಚರ್ಸ್ ಜೊತೆಗೂ ಏನೂ ಕಾಂಟ್ಯಾಕ್ಟ್ ಇಟ್ಕೊಳ್ಳಿಲ್ಲಂಗೆ ಐಸೋಲೇಟೆಡ್ ಆಗಿ ಬೆಳೆಯೋಕ್ಕೆ ಶುರುವಾಯಿತು. ಸೊ ವಾಟ್ ಹ್ಯಾಪನ್ಸ್ ಇನ್ ಅವರ್ ನೆಕ್ಸ್ಟ್ ಸ್ಟೋರಿ, ವಿಲ್ ಸಿ ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಚಿಲ್ಡ್ರನ್. ಅಂಟಿಲ್ ದೆನ್, ಬಾಯ್, ಸಿ ಯು.